ಚುನಾಯಿತ ಪ್ರತಿನಿಧಿಗಳೇ, ಈ ಹೋರಾಟದಲ್ಲಿ ಭಾಗವಹಿಸಿರುವಂತಹ ವಿವಿಧ ಮೋರ್ಚಾಗಳ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರೇ, ಶಿವಮೊಗ್ಗ ನಗರ ಮತ್ತು ಜಿಲ್ಲೆಗಳಿಂದ ಬಂದಿರುವಂತಹ ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಯರೇ, ನಾಗರಿಕ ಬಂಧುಗಳೇ, ಬೆಳಗ್ಗೆ ಮೋಹನ್ ರೆಡ್ಡಿ ಫೋನ್ ಮಾಡಿ ಹೇಳಿದ್ರು, ಈ ಥರ ಕಾಂಗ್ರೆಸ್ ಸತ್ತೋಗ್ಬಿಟ್ಟಿದೆ, ಅಂತಿಮ ಯಾತ್ರೆ ಮಾಡಬೇಕು, ಶಿವಪ್ಪನಾಯಕ ಮಾರ್ಕೆಟಿಂದ ಶುರು, ನೀವು ಬರಬೇಕು ಅಂತ ಹೇಳಿ. ನಾನು ಅವ್ರಿಗೆ ಕೇಳಿದೆ, ಹೌದಾ, ಯಾವಾಗ, ಎಷ್ಟೊತ್ತಿಗಾಯ್ತು, ಏನಾಯ್ತು, ಡಾಕ್ಟರ್ ಹತ್ರ ಸೇರಿಸ್ಲಿಲ್ವ ಅಂತೆಲ್ಲ ಕೇಳಿದೆ. ಎಲ್ಲಾ ಪ್ರಯತ್ನ ಮಾಡಿ ಅವ್ರು ತೀರೋಗ್ಬಿಟ್ರು ಅಂತ ಹೇಳಿದ್ರು. ಸರಿ, ಹಾಗಾದ್ರೆ ಏನ್ ಮಾಡೋದು, ಅಂತಿಮ ಯಾತ್ರೆ ಏನ್ ಮಾಡೋದು ಅಂತ ಸಂಬಂಧಿಕರಿಗೆಲ್ಲ ಹೇಳಿದಿರಪ್ಪ ಅಂತ ಕೇಳಿದೆ. ಸಂಬಂಧಿಕರ ಪರವಾಗಿ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಬರ್ತಾರೆ ಅಂತ ಹೇಳಿದ್ರು. ನೋಡಿದ್ರೆ ಅಲ್ಲಿ ಆ ಸಂಬಂಧಿಕರ ಪರವಾಗಿ ಸಂಬಂಧಿಕರಿಗೆ ಸುದ್ದಿ ಕೊಡದೆ ಅಂತ್ಯ ಸಂಸ್ಕಾರ ಮಾಡೋದು ನಮ್ಮ ಹಿಂದೂ ಧರ್ಮದಲ್ಲಿ ಇಲ್ಲದೆ ಇರುವಂತ ಪದ್ಧತಿ. ಸಂಬಂಧಿಕರಿಗೂ ತಿಳಿಸಿದೀವಿ. ಅವರ ಅಂತಿಮ ಯಾತ್ರೆಯನ್ನ, ಅವರ ಅಂತಿಮ ಸಂಸ್ಕಾರವನ್ನ ನೋಡುವಂತ ಭಾಗ್ಯ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅವರಿಬ್ಬರು ಬಹಳ ಪುಣ್ಯವಂತರು ಅಂತ ನಾನು ಅನ್ಕೊಂಡಿದ್ದೇನೆ. ಬಂಧುಗಳೇ, ಸರ್ಕಾರ ಬಂದ ತಕ್ಷಣ ಭರವಸೆ ಮೂಡಿಸುವಂತಹ ಅನೇಕ ಗ್ಯಾರಂಟಿಗಳನ್ನು ಕೊಡ್ತು. ನಾವು ಅದನ್ನ ಸಹಿಸಿಕೊಂಡ್ವಿ. ಯಾಕೆಂದ್ರೆ ಅವ್ರು ಕೊಡ್ತಾ ಇರೋದು ನಮ್ಮ ಬಡವರಿಗೆ ಅಂತ. ನಮ್ಮ ಬಡವರಿಗೆ 2,000 ರೂಪಾಯಿ ಕೊಡ್ತಾರೆ, ನಮ್ಮ ಬಡವರಿಗೆ ವಿದ್ಯುತ್ ಫ್ರೀ ಮಾಡ್ತಾರೆ. ನಿಜಕ್ಕೂ ನಾವೆಲ್ಲ ಸಂತೋಷ ಪಟ್ವಿ. ನಾವು ಏನಾದ್ರೂ ಅದನ್ನ ಮಾಡಬಾರ್ದು ಅಂತ ಹೇಳಿದ್ರೆ ನಾವು ಬಡವರ ವಿರೋಧಿಗಳು ಅಂತಂತಿದ್ರು. ನಾವು ಯಾವತ್ತೂ ಕೂಡ ಬಡವರ ಪರ. ನಾವು ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆನೂ ಕೂಡ ಶೋಷಿತ, ಪೀಡಿತ, ದಲಿತ ಜನಾಂಗದ ಭಾಗ್ಯೋದಯವನ್ನು ನಿರ್ಮಿಸುತ್ತಾ ಅಂತ ಹೇಳಿದವರು ನಾವು. ಈ ಹಾಡನ್ನು ಹೇಳ್ಕೊಂಡು ಬಂದು ಕೇಂದ್ರದಲ್ಲಿ ಬಂದಾಗ ನಾವು ಬೇರೆ ಬೇರೆ ರೀತಿಯಲ್ಲಿ ಬಡವರಿಗೆ ಸಹಾಯವನ್ನ ಮಾಡಿದ್ದೇವೆ, ಅವ್ರ ಸೇವೆಯನ್ನ ಮಾಡಿದ್ದೇವೆ. ನಾವೇನೋ ಬಡವರು ಉದ್ಧಾರ ಮಾಡ್ತೀವಿ ಅಂತ ಯಾವತ್ತೂ ಹೇಳಿಲ್ಲ. ಗರೀಬು ಹಠಾವ್ ನೀವ್ ಹೇಳಿದ್ದು, ಬಡವರನ್ನ ನಿರ್ಮೂಲನೆ ಮಾಡ್ತೀವಿ ನೀವ್ ಹೇಳಿದ್ದು, ಈ ದೇಶಕ್ಕೆ ರಕ್ಷಣೆ ಕೊಡ್ತೀವಿ ನೀವ್ ಹೇಳಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.